ಬೆಂಗಳೂರು ದಕ್ಷಿಣ ವಿಭಾಗದ ಉಪವಿಭಾಗಾಧಿಕಾರಿ ಅಪೂರ್ವ ಬಿದರಿ ವಿರುದ್ಧ ಸಾಲು ಸಾಲು ದೂರುಗಳು ಕೇಳಿಬರ್ತಾ ಇದ್ವು. ಈ ಹಿನ್ನೆಲೆಯಲ್ಲಿ ಜೂನ್ 19ನೇ ತಾರೀಕಿನಂದು ಎಸಿ ಕಚೇರಿಗೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಭೇಟಿ ಕೊಟ್ಟಿದ್ರು. ಆಗ ಅಪೂರ್ವ ಬಿದರಿ ಕಚೇರಿಲೇ ಇರಲಿಲ್ಲ. ಟಿವಿ9 ರಿಯಾಲಿಟಿ ಚೆಕ್ನಲ್ಲೂ ಕೂಡ ಅಪೂರ್ವ ವಿರುದ್ಧವಾಗಿ ಜನಾಕ್ರೋಶ ವ್ಯಕ್ತ ಆಗ್ತಾ ಇದ್ದಂಥದ್ದು ಗೊತ್ತಾಗ್ತಾ ಇತ್ತು. ಈಗ ಅಪೂರ್ವ ಬಿದರಿ ವಿರುದ್ಧ ಎಫ್ಐಆರ್ ದಾಖಲಿಸುವಂತೆ ಬೆಂಗಳೂರು ಡಿಸಿಗೆ ಪ್ರಾದೇಶಿಕ ಆಯುಕ್ತರು ಸೂಚಿಸಿದ್ದಾರೆ. ಸುಮಾರು 52 ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗಿನ ಆ ಲೋಪ ಗೊತ್ತಾಗ್ತಾ ಇದೆ, ಅರೆ ನ್ಯಾಯಿಕ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ. ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತ ಕಂದಾಯ ಸಚಿವರು ಪದೇ ಪದೇ ತಪ್ಪು ಮಾಡಿದಾಗ ಕ್ರಮ ಆಗಬೇಕಾಗುತ್ತೆ ಅಂತಾನೂ ಹೇಳಿದ್ದಾರೆ. ದಕ್ಷಿಣ ಮತ್ತೆ ಈ ಒಂದು ಸಂದರ್ಭದಲ್ಲಿ ಸಾಕಷ್ಟು ದೂರುಗಳು ಬಂದಿದ್ವು. ಈಗ ಅವರ ದೂರಿನ ಮೇಲೆ ಅವ್ರ ಮೇಲೆ ಕ್ರಮ ಜರುಗಿಸುವ ಕೆಲಸ ಆಗ್ತಾ ಇದೆ. ಇದರಿಂದ ಒಂದು ಎಚ್ಚರಿಕೆ ಗಂಟೆ ಬಂದಿದೆ ಅಧಿಕಾರಿಗಳ ವಲಯದಲ್ಲಿ. ನೋಡಿ, ಒಳ್ಳೆ ಮಾತಿಗೆ ಗೌರವ ಕೊಡೋ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ, ಅವ್ರಿಗೆ ನಾವು ಗೌರವಿಸ್ತೇವೆ. ಇನ್ನು ಕೆಲವರು ಸ್ವಂತ ಒಳ್ಳೆತನದಿಂದ ಒಳ್ಳೆ ಕೆಲಸ ಮಾಡೋ ಅಧಿಕಾರಿಗಳು ಇದ್ದಾರೆ, ಅವರಿಗೆ ಇನ್ನೂ ಗೌರವಿಸ್ತೇವೆ. ಆದರೆ ಕೆಲವು ಅಧಿಕಾರಿಗಳು ನಾವು ಒಳ್ಳೆ ಮಾತಲ್ಲಿ ಹೇಳಿದ್ರು ಕೂಡ ಅರ್ಥ ಮಾಡ್ಕೊಳ್ದೇ ಇರೋರಿದ್ದಾರೆ. ನಾವು ಸಾಕಷ್ಟು ಸಮಯ ಕೊಟ್ಟರೂ ಕೂಡ ತಿದ್ದುಕೊಳ್ಳದೆ ಇದ್ದವರಿದ್ದಾರೆ. ಸಾಕಷ್ಟು ಅವಕಾಶ ಕೊಟ್ಟು ಒಳ್ಳೆ ಮಾತಿನಲ್ಲಿ ತೀಕ್ಷ್ಣವಾಗಿ ಹೇಳಿದ್ರೂ ಕೂಡ ಯಾವುದನ್ನು ಲೆಕ್ಕಿಸದೆ ತಪ್ಪು ಮಾಡುವಂಥವರು ಇದ್ದಾರೆ. ಎಲ್ಲರೂ ಅಂಥವ್ರು ಅಂತ ದಯವಿಟ್ಟು ತಿಳ್ಕೊಬೇಡಿ. ಒಳ್ಳೆ ಕೆಲಸ ಮಾಡೋರು ಇದ್ದಾರೆ, ಒಳ್ಳೆ ಮಾತಿಗೆ ಗೌರವ ಕೊಟ್ಟು ತಿದ್ದುಕೊಳ್ಳೋರು ಇದ್ದಾರೆ. ಆದರೆ ಕೆಲವರು ಯಾವುದು ಲೆಕ್ಕನೇ ಇಲ್ಲ, ನಮಗೆ ಯಾರೂ ಏನೂ ಮಾಡಲಿಕ್ಕಾಗೋದಿಲ್ಲ, ಹೇಳೋರು ಕೇಳೋರು ಇಲ್ಲ ಅನ್ನುವಂಥವರು ಕೆಲವರಿದ್ದಾರೆ. ವ್ಯವಸ್ಥೆಯಲ್ಲಿ ಎಲ್ಲ ಥರದ ಜನನೂ ಇದ್ದಾರೆ, ಒಂದೇ ಸಮಯ ಎಲ್ಲ ಬೆರಳುಗಳು ವ್ಯತ್ಯಾಸ ಇದ್ದಾಗ ಅಂಥವರಿಗೆ ಅನಿವಾರ್ಯವಾಗಿ ನಾವು ಬೇರೆ ಏನು ಮಾಡಬೇಕೋ ಅದನ್ನು ಮಾಡಲೇಬೇಕಾಗುತ್ತೆ.